ನೀವು ಕೂಡ ನ್ಯಾಷನಲ್ ಜಿಯೋಗ್ರಾಫಿಕ್ ಮತ್ತು ಡಿಸ್ಕವರಿಯ ಹಿಸ್ಟ್ರಿ ನಿಮ್ಗೆ ತಿಳಿದಿದ್ಯಾ? 1988ರಲ್ಲಿ ನ್ಯಾಷನಲ್ ಜಿಯೋಗ್ರಾಫಿಕ್ ತನ್ನದೇ ಆದ ಮ್ಯಾಗಝಿನ್ ಗಳನ್ನ ಪಬ್ಲಿಷ್ ಮಾಡ್ತಾ ಇತ್ತು. ಅದರಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ನೇಚರ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಆಗ ಕೆಲವು ಮೂವಿ ಡೈರೆಕ್ಟರ್ಗಳು ನ್ಯಾಷನಲ್ ಜಿಯೋಗ್ರಾಫಿಕ್ ನ ಹತ್ರ ಬಂದು ಒಂದು ಪ್ರಪೋಸಲ್ ಅನ್ನ ಇಟ್ಟಿದ್ರು. ಅದೇನಂದ್ರೆ, ನೀವು ನಿಮ್ಮದೇ ಆದಂತ ಒಂದು ಕೇಬಲ್ ಚಾನೆಲ್ ಅನ್ನ ಓಪನ್ ಮಾಡಬಹುದಂತ. ಆದ್ರೆ ನ್ಯಾಷನಲ್ ಜಿಯೋಗ್ರಾಫಿಕ್ ನ ಆಡಳಿತ ಮಂಡಳಿಗೆ ಅನಿಸ್ತಾ ಇತ್ತು, ನಮ್ಮ ಮ್ಯಾಗಝಿನ್ ಗಳನ್ನ ಬೀಟ್ ಮಾಡಲು ಈ ಕೇಬಲ್ ಚಾನೆಲ್ ಗಳಿಗೆ ಸಾಧ್ಯವಿಲ್ಲ ಅಂತ. ಅದಕ್ಕೋಸ್ಕರ ಆ ಪ್ರಪೋಸಲ್ ಅನ್ನ ಆ ಸಮಯದಲ್ಲಿ ರಿಜೆಕ್ಟ್ ಮಾಡ್ತು. ಅದರ ನಂತರ ಸ್ವಲ್ಪ ಸಮಯ ಬಿಟ್ಟು ಅದೇ ಡೈರೆಕ್ಟರ್ಗಳು 2 ಹೊಸ ಕೇಬಲ್ ಚಾನೆಲ್ ಗಳನ್ನ ಓಪನ್ ಮಾಡಿದ್ರು. ಅದಾಗಿತ್ತು ಒಂದು ಹಿಸ್ಟ್ರಿ ಮತ್ತು ಇನ್ನೊಂದು ಡಿಸ್ಕವರಿ ಆಗಿತ್ತು. ಇದರಿಂದಾಗಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಮತ್ತು ನೇಚರ್ ನ ಬಗ್ಗೆ ಕೇವಲ ಫೋಟೋಗ್ರಫಿಯನ್ನ ಅಷ್ಟೇ ತೋರಿಸದೆ ಅವರು ವಿಡಿಯೋಗ್ರಫಿಗಳ ಮೂಲಕ ಕೂಡ ವರ್ಲ್ಡ್ ವೈಡ್ ರೀಚ್ ಆದ್ರು. ಇದರಿಂದ ನ್ಯಾಷನಲ್ ಜಿಯೋಗ್ರಾಫಿಕ್ಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಯ್ತು. ಈ ಪ್ರೋಗ್ರೆಸ್ ಅನ್ನ ನೋಡಿದ ನ್ಯಾಷನಲ್ ಜಿಯೋಗ್ರಾಫಿಕ್ ಕೂಡ ತನ್ನದೇ ಆದಂತ ಕೇಬಲ್ ಚಾನೆಲ್ ಅನ್ನ ಓಪನ್ ಮಾಡ್ತು. ಆದ್ರೆ ಅದು ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಅಲ್ಲಿವರೆಗೆ ಈ ಹಿಸ್ಟ್ರಿ ಮತ್ತು ಡಿಸ್ಕವರಿ ಚಾನೆಲ್ ತನ್ನ ಹೆಸರನ್ನ ಮಾರ್ಕೆಟ್ ನಲ್ಲಿ ಮಾಡಿಬಿಟ್ಟಿತ್ತು. ಇದರಿಂದ ನಮ್ಗೆ ತಿಳಿಯೋದೇನೆಂದ್ರೆ, ನೀವು ಸಮಯಕ್ಕೆ ತಕ್ಕಂತೆ ನೀವು ಅಪ್ಡೇಟ್ ಆಗಿಲ್ಲ ಅಂದ್ರೆ ಈ ಜನರೇಷನ್ ಅಥವಾ ಮುಂದಿನ ಜನರೇಷನ್ಗೆ ನೀವು ಓಲ್ಡ್ ಆಗ್ಬಿಡ್ತೀರಾ. ಈ ಇನ್ಫಾರ್ಮೇಶನ್ ನಿಮ್ಗೆ ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ ಇವತ್ತಿನಿಂದ ನಿಮ್ಮ ಲೈಫ್ ನಲ್ಲಿ ಅಟ್ಲೀಸ್ಟ್ ನಿಮ್ಮ ಮೈಂಡ್ ಸೆಟ್ ಅನ್ನಾದ್ರೂ ಅಪ್ಡೇಟ್ ಅನ್ನ ಮಾಡ್ಕೊಂಡಿರಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.